ಹಾಯ್ ವಿದ್ಯಾರ್ಥಿಗಳು, ಎಲ್ಲರೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ ಇವತ್ತು ನಡೆದಂಥ SLC ಸಮಾಜ ವಿಜ್ಞಾನದ ಸರಿಯಾದ ಉತ್ತರಗಳೊಂದಿಗೆ ನಾನು ಕೊಡ್ತಾ ಇದ್ದೇನೆ. ಇದರಲ್ಲಿ ಕೊಟ್ಟಂಥ ಪಾಯಿಂಟ್ಸ್ಗಳೇ ಅಲ್ಲಿ ಬರೆದಿದ್ದರೆ ನೀವು ಉತ್ತರ ಪತ್ರಿಕೆಯಲ್ಲಿ ಗ್ಯಾರಂಟಿ ಔಟ್ ಆಫ್ ಔಟ್. ಹಾಗಾದರೆ ಯಾವ ಪಾಯಿಂಟ್ಸ್ಗಳು ಯಾವ ಪ್ರಶ್ನೆಗೆ ಎಲ್ಲವನ್ನು ಹೇಳ್ತಾ ಹೋಗ್ತೇನೆ, ಯಾಕಂದರೆ ನಾವು ಕೊಟ್ಟಂಥ ಇಂಪಾರ್ಟೆಂಟ್ ಪ್ರಶ್ನೆಗಳು ಬಂದಿರೋದು. ಇವತ್ತು ಸೈನ್ಸು ಕೂಡ ಕೊಟ್ಟಿದ್ದೇನೆ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಹಾಗಾದರೆ ಆನ್ಸರ್ಸ್ಗಳನ್ನು ನೋಡ್ತಾ ಹೋಗೋಣ. ಫಸ್ಟ್ ಪ್ರಶ್ನೆಗೆ ಸರಿಯಾದ ಉತ್ತರ ಆಲಿಪ್ತ ನೀತಿ. ಎರಡನೇ ಪ್ರಶ್ನೆಗೆ ಸರಿಯಾದ ಉತ್ತರ ಹಸಿರು ಕ್ರಾಂತಿ. ಮೂರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಅತಿ ಹೆಚ್ಚು ಬಟ್ಟೆ ಕೈಗಾರಿಕೆ. ನೆಕ್ಸ್ಟು ನಾಲ್ಕನೇ ಪ್ರಶ್ನೆಗೆ ಸರಿಯಾದ ಉತ್ತರ ಮನೆಗೆಲಸ. ಐದನೇ ಪ್ರಶ್ನೆಗೆ ಡಿ ಸರಿಯಾದ ಉತ್ತರ 1909 ಭಾರತೀಯ ಕಾಯ್ದೆ. ಆರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸಿ ಸರಿಯಾದ ಉತ್ತರ ರಕ್ಷಣಾ ಮೋಕ್ಷ. ಏಳನೇ ಪ್ರಶ್ನೆಗೆ ಸರಿಯಾದ ಉತ್ತರ ರಾಷ್ಟ್ರೀಯ ಆಯೋಗ ಎ ಸರಿಯಾದ ಉತ್ತರ. ಎಂಟನೇ ಪ್ರಶ್ನೆಗೆ ಸರಿಯಾದ ಉತ್ತರ ದಲಿತರಿಗೆ ಮೂಲ ಸೌಕರ್ಯ ಒದಗಿಸಲು. ನೆಕ್ಸ್ಟ್ ರೋಮನ್ 2 1 ಅಂಕದ ಪ್ರಶ್ನೆಗಳು. 9ನೇ ಪ್ರಶ್ನೆಗೆ ಸರಿಯಾದ ಉತ್ತರ ರಾಜಸ್ಥಾನದ ಗಂಗಾನಗರ. 10ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಗರ್ಭದಲ್ಲಿರುವಾಗ ಹೆಣ್ಣಿನ ಲಿಂಗ ಪತ್ತೆ ಮಾಡಿ ಹೆಣ್ಣು ಲಿಂಗವಾದರೆ ಗರ್ಭದಲ್ಲಿಯೇ ಹತ್ಯೆಗೆಯುವ ಒಂದು ವಿಧಾನವನ್ನು ಹೆಣ್ಣು ಭ್ರೂಣ ಹತ್ಯೆ ಎಂದು ನಾವು ಕರೀತೇವೆ. ಚಾಲ್ತಿ ಖಾತೆ. 11ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಚಾಲ್ತಿ ಖಾತೆ. ನೆಕ್ಸ್ಟು 12ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ಥಳೀಯ ಜನರಿಗೆ ಆಡಳಿತದ ಅಧಿಕಾರ ನೀಡುವುದಕ್ಕೆ. ನೆಕ್ಸ್ಟ್ 13ನೇ ಪ್ರಶ್ನೆಗೆ ಸರಿಯಾದ ಉತ್ತರ 17ನೇ ವಿಧಿ. 14ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಕಾನೂನಿನ ಒಂದು ಸಮಗ್ರ ಮತ್ತು ಕ್ರಮಬದ್ಧ ಜಾರಿಗೊಳಿಸುವಿಕೆಯ ಸಾರ್ವಜನಿಕ ಆಡಳಿತ. 15ನೇ ಪ್ರಶ್ನೆಗೆ ಸರಿಯಾದ ಉತ್ತರ ದೆಹಲಿ. 16ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸರ್ದಾರ್ ವಲ್ಲಭಭಾಯ್ ಪಟೇಲ್. ನೆಕ್ಸ್ಟು 33ನೇ ಪ್ರಶ್ನೆಗೆ ಸರಿಯಾದ ಉತ್ತರ ನೋಡೋಣ ಬನ್ನಿ. ಅರಣ್ಯನಾಶ, ನಗರೀಕರಣ, ಅಧಿಕ ಮಳೆ, ಗಣಿಗಾರಿಕೆ, ಹೂಳು ತುಂಬಿರುವುದು, ಮಣ್ಣಿನ ಸವೆತ. ಅಂದರೆ 33ನೇ ಪ್ರಶ್ನೆಗೆ ಈ ಎಲ್ಲ ಪಾಯಿಂಟ್ಸ್ಗಳು ನಿಮ್ಮ ಉತ್ತರ ಪತ್ರಿಕೆಯಲ್ಲಿ ಬಂದಿದ್ದರೆ ಔಟ್ ಆಫ್ ಔಟ್ ಸಿಗುತ್ತೆ. ನೆಕ್ಸ್ಟ್ 20ನೇ ಪ್ರಶ್ನೆಗೆ ಸರಿಯಾದ ಉತ್ತರ ನೋಡೋಣ ಬನ್ನಿಲಿ. 20ನೇ ಪ್ರಶ್ನೆ ಸರಿಯಾದ ಉತ್ತರ ಗೋವಾ ವಿಮೋಚನೆ. ಗೋವಾ ಭಾರತಕ್ಕೆ ಸೇರಬೇಕೆಂದು ಚಳುವಳಿ ನಡೆಯಿತು. ಪೋರ್ಚುಗೀಸರು ಚಳುವಳಿ ಹತ್ತಿಕ್ಕಲು ಪ್ರಯತ್ನಿಸಿದರು. ಬಟ್ 1955ರಲ್ಲಿ ವಿಮೋಚನೆ ಹೋರಾಟ ಪ್ರಾರಂಭವಾಯಿತು. 1961ರಲ್ಲಿ ಗೋವಾ ಭಾರತದ ವಶವಾಗಿಬಿಡ್ತು. 1971ರ ನಂತರ ಗೋವಾ ರಾಜ್ಯವಾಯಿತು. ಈ ಒಂದು 20ನೇ ಪ್ರಶ್ನೆಗೆ ಇಷ್ಟು ಪಾಯಿಂಟ್ಸ್ಗಳು ಬಂದರೆ ನಿಮಗೆ ಔಟ್ ಆಫ್ ಔಟ್ ಮಾರ್ಕ್ಸ್ ಸಿಗುತ್ತೆ. ನೆಕ್ಸ್ಟ್ 33ನೇ ಪ್ರಶ್ನೆಗೆ ಸರಿಯಾದ ಪಾಯಿಂಟ್ಸ್ಗಳು ಇಲ್ಲಿ ಕೊಟ್ಟಿದ್ದೇನೆ ಬನ್ನಿ. 33ನೇ ಸರಿಯಾದ ಇಳಿಜಾರಿಗೆ ಅಡ್ಡಲಾಗಿ ಉಳುಮೆ, ಅಡ್ಡ ಬದುಗಳ ನಿರ್ಮಾಣ, ಹಂತ ಹಂತ ಕೃಷಿ ಕ್ಷೇತ್ರಗಳ ನಿರ್ಮಾಣ, ಅರಣ್ಯ ನಾಶವನ್ನು ತಡೆಗಟ್ಟುವಿಕೆ, ಅರಣ್ಯಗಳ ಬೆಳವಣಿಗೆಗೆ ಪ್ರೋತ್ಸಾಹ, ಅತಿಯಾಗಿ ಮೇಯಿಸುವಿಕೆ, ನಿಯಂತ್ರಣ, ನೀರಿನ ಯೋಜಿತ ಬಳಕೆ. ಇದು 33ನೇ ಪ್ರಶ್ನೆಗೆ ಸರಿಯಾದ ಉತ್ತರ. ನೆಕ್ಸ್ಟ್ 25ನೇ ಪ್ರಶ್ನೆಗೆ ಸರಿಯಾದಂತಹ ಪಾಯಿಂಟ್ಸ್ಗಳು ಸಹಾಯಕ ಸೈನ್ಯ ಪದ್ಧತಿಯ ನಿಬಂಧನೆಗಳು. ರಾಜನು ಬ್ರಿಟಿಷ್ ಸೈನಿಕ ತುಕಡಿ ಇಳಿಸಿಕೊಳ್ಳೋದು ಫಸ್ಟ್ ಪಾಯಿಂಟ್. ಸೇನೆಯ ವೆಚ್ಚವನ್ನು ರಾಜ್ಯವೇ ಭರಿಸಬೇಕು. ಬ್ರಿಟಿಷ್ ರೆಸಿಡೆಂಟನ್ನು ನೇಮಿಸಿಕೊಳ್ಬೇಕು, ಬೇರೆ ಯುರೋಪಿಯನ್ ನೇಮಿಸಿಕೊಳ್ಳುವಂತಿಲ್ಲ. ಯುದ್ಧ ಸಂಧಾನಕ್ಕೆ ಗವರ್ನರ್ ಸಮ್ಮತಿ ಬೇಕು. ಕಂಪನಿಯು ರಾಜ್ಯಕ್ಕೆ ರಕ್ಷಣೆಯನ್ನು ಒದಗಿಸುವುದು. 25ನೇ ಪ್ರಶ್ನೆಗೆ ಎಲ್ಲ ಪಾಯಿಂಟ್ಸ್ಗಳು ಕವರ್ ಆಗಬೇಕು. ನೆಕ್ಸ್ಟ್ ಇಲ್ಲಿ ಬಂದುಬಿಟ್ಟು ನಿಮ್ಮ ಒಂದು ಮ್ಯಾಪಿಗೆ ಸಂಬಂಧಪಟ್ಟ ಹಾಗೆ ಎಲ್ಲಿ ಯಾವ ಪಾಯಿಂಟ್ಸ್ ಯಾವ ಒಂದು ಪ್ಲೇಸ್ ಎಲ್ಲಿ ಗುರುತಿಸಬೇಕು ಅನ್ನೋದು ಇಲ್ಲಿ ಕೊಟ್ಟುಬಿಟ್ಟಿದ್ದೇನೆ ಬನ್ನಿ. ಈ ಒಂದು ಪ್ಲೇಸಲ್ಲಿ ನೀವು ಗುರುತಿಸಿದರೆ ನಿಮ್ಗೆ ಈಸಿಯಾಗಿ ಏನು ಸಿಗುತ್ತೆ, ಮಾರ್ಕ್ಸು ಎಲ್ಲ ಔಟ್ ಆಫ್ ಔಟ್ ಮಾರ್ಕ್ಸ್ಗಳು ಸಿಗ್ತದೆ. ಕನ್ಯಾಕುಮಾರಿಯಲ್ಲಿ ಬರುತ್ತೆ ನೋಡಿ, ಮತ್ತು ವಿಶಾಖಪಟ್ಟಣ, ಹೀರಾಕುಡ್, ನರ್ಮದ, ಇವೆಲ್ಲವೂ ಕೂಡ ಈ ರೀತಿ ಗುರುತಿಸಬೇಕಾಗತ್ತೆ. ನೆಕ್ಸ್ಟ್ ಬಂದುಬಿಟ್ಟು 18ನೇ ಪ್ರಶ್ನೆಗೆ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳು ಇವು. ಓಕೆ, ಇಷ್ಟು ಪಾಯಿಂಟ್ಸ್ಗಳನ್ನು ಬರೀಬೇಕಾಗುತ್ತೆ. ನೆಕ್ಸ್ಟ್ 31ನೇ ಪ್ರಶ್ನೆಗೆ ಪಾಯಿಂಟ್ಸ್ಗಳು ಯಾವುದು ಅಂದರೆ ಪಂಚವಾರ್ಷಿಕ ಯೋಜನೆ ಜಾರಿ, ಪ್ರಧಾನಮಂತ್ರಿ ಗ್ರಾಮೋದಯ ಯೋಜನೆ, ಮತ್ತು ಮರೇಗಾ ಯೋಜನೆ ಜಾರಿ ಆ್ಯಂಡ್ NRLM ಯೋಜನೆ. ಇವೆಲ್ಲವೂ ಯೋಜನೆಗಳು ಈ ಒಂದು 31ನೇ ಪ್ರಶ್ನೆಗೆ ಬಂದರೆ ಸಾಕು, ನಿಮಗೆ ಔಟ್ ಆಫ್ ಔಟ್ ಮಾರ್ಕ್ಸ್ಗಳು ಬರ್ತವೆ. 30ನೇ ಪ್ರಶ್ನೆಗೆ ನೋಡಿ ಇದು ಇಷ್ಟು ಪಾಯಿಂಟ್ಸ್ಗಳು ಬರಬೇಕು. ಓಕೆನಾ, ಇಷ್ಟು ಮೇನ್ ಇಂಪಾರ್ಟೆಂಟು. ನೆಕ್ಸ್ಟು ಇದು ಯುನೆಸ್ಕೋದ ಕಾರ್ಯಗಳು ಯಾವುವು ಅಂತ ಕೇಳ್ತಾರೆ. 17 ಪ್ರಶ್ನೆಗೆ ಯಾವುದೆಲ್ಲ ಬರಬೇಕು ಅಂದರೆ ಯುನೆಸ್ಕೋದ ಕಾರ್ಯಗಳು ಅಂದರೆ ವಿಶ್ವದಾದ್ಯಂತ ವಿಜ್ಞಾನ, ಶಿಕ್ಷಣ, ಸಂಸ್ಕೃತ ಪ್ರೋತ್ಸಾಹಿಸುವಂಥದ್ದೇ ಇದರ ಒಂದು ಕಾರ್ಯ. ವಿಶ್ವದಾದ್ಯಂತ ತಾಂತ್ರಿಕ ಶಿಕ್ಷಣ, ಮಾಧ್ಯಮ, ತಂತ್ರಗಾರಿಕೆ, ರಚನಾತ್ಮಕ ಚಿಂತನೆಯನ್ನು ಬಿತ್ತರಿಸುವುದೇ ಇದರ ಜವಾಬ್ದಾರಿ. ಸಾಂಸ್ಕೃತಿಕ ವಿಚಾರಗಳು ಹಾಗೂ ವಿಶ್ವ ಐತಿಹಾಸಿಕ ಪರಂಪರೆಗೆ, ಪರಿಸರ ವಿಜ್ಞಾನದ ಬಗೆಗೆ ಕಾರ್ಯೋನ್ಮುಖವಾಗುವಂಥದ್ದು. ಶಿಕ್ಷಣ ಜ್ಞಾನ ಪ್ರಸಾರದ ನಿಟ್ಟಿನಲ್ಲಿ ಕಾರ್ಯಗಳಿಗೆ ಸರ್ಕಾರಗಳಿಗೆ ಹಾಗೂ ಸರ್ಕಾರೇತರ ಸ್ವಯಂ ಸಂಸ್ಥೆಗಳಿಗೆ ಸಹಾಯ ನೀಡುತ್ತದೆ.
ಶುಚಿತ್ವ, ಪರಿಸರ ಸಂರಕ್ಷಣೆ ಹಾಗೂ ನೈರ್ಮಲ್ಯೀಕರಣಗಳ ಬಗ್ಗೆ ವಿಶ್ವ ಪ್ರಜ್ಞೆ ಮೂಡಿಸುವಂಥದ್ದು. ಓಕೆನಾ. ನೆಕ್ಸ್ಟ್ 34ನೇ ಪ್ರಶ್ನೆಗೆ ಸರಿಯಾದ ಪಾಯಿಂಟ್ಸ್ಗಳಿವು ನೋಡಿ. ಒಂದು ಶಿವನ ಸಮುದ್ರದಲ್ಲಿ ಜಲವಿದ್ಯುತ್ ಕೇಂದ್ರ ಸ್ಥಾಪನೆ, ಬೆಂಗಳೂರಿಗೆ ವಿದ್ಯುತ್ ಸರಬರಾಜು, ಪ್ರಾಥಮಿಕ ಶಿಕ್ಷಣದ ಶುಲ್ಕ ರದ್ದತಿ, ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸಗಳಿಗೆ ನೆರವು, ಮೈಸೂರು ವಿಶ್ವವಿದ್ಯಾಲಯದ ಸ್ಥಾಪನೆ, ಭಾರತೀಯ ವಿಜ್ಞಾನ ಸಂಸ್ಥೆಯ ಸ್ಥಾಪನೆ, ಕಾವೇರಿ ನದಿಗೆ ಅಣೆಕಟ್ಟು ನಿರ್ಮಾಣ, ಇವೆಲ್ಲವೂ ಕೂಡ ತುಂಬ ಇಂಪಾರ್ಟೆಂಟ್. 36ನೇ ಪ್ರಶ್ನೆಗೆ ಸರಿಯಾದ ಈ ಒಂದು ಪ್ರಶ್ನೆಗೆ ಇಷ್ಟು ಪಾಯಿಂಟ್ಸ್ಗಳು ಬರಬೇಕಾಗತ್ತೆ. ನೆಕ್ಸ್ಟ್ 19ನೇ ಪ್ರಶ್ನೆಗೆ ಇಷ್ಟು ಪರಿಣಾಮಗಳನ್ನು ಕೇಳಿದ್ದಾರೆ. 19ನೇ ಪ್ರಶ್ನೆಗೆ ಟೋಟಲ್ 4 ಪರಿಣಾಮಗಳು ಸಿಗ್ತದೆ. ಈ 4 ಪರಿಣಾಮಗಳು ಬರೆದ್ರೆ ಔಟ್ ಆಫ್ ಪಾರ್ಟ್ ನಿಮಗೆ ಮಾರ್ಕ್ಸ್ ಸಿಗುತ್ತೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಯಾವುದಂದರೆ ISROದ ಸಾಧನೆ ಅಂತ ಕೇಳಿದ್ದಾರೆ. ಈ ಸಾಧನೆಗೆ ನೀವು ಇಲ್ಲಿ ಈ 2 ಸಾಧನೆಗಳು ಬರಲೇಬೇಕು. ಮಂಗಳ ಗ್ರಹದ ಮೇಲೆ ಕಾಲಿಟ್ಟ ಮೊದಲ ದೇಶ ಭಾರತ, ಚಂದ್ರನ ದಕ್ಷಿಣ ಧ್ರುವ ತಲುಪಿದ ಮೊದಲ ದೇಶ ಭಾರತ. ಇವೆರಡು ಕೂಡ ಬರೆದ್ರೆ ನಿಮಗೆ ಆರಾಮಾಗಿ ಸಿಗ್ತದೆ. ನೆಕ್ಸ್ಟು GPS ಇದು ಮಾಡಲಿಕ್ಕೆ ಹೇಳಿದ್ದಾರೆ. ಪ್ರಾಕೃತಿಕ ವಿಪಕೋಪಗಳನ್ನು ಭೌಗೋಳಿಕ ಸ್ಥಾನವನ್ನು ಗುರುತಿಸಿ ಪರಿಹಾರವನ್ನು ಕೈಗೊಳ್ಳುವಂಥ ಒಂದು ವಿಧಾನವನ್ನು ಇದು ಮಾಡ್ತದೆ. ಇಷ್ಟು ನಿಮ್ಮ ಒಂದು ಸಂಪೂರ್ಣವಾದಂಥ ಕೀ ಆನ್ಸರ್ಸ್ಗಳನ್ನು ಕೊಟ್ಟಿದ್ದೇನೆ. ಜೊತೆಗೆ ಈಗಲೇ ಸೈನ್ಸಿಗೆ ಬೇಕಾಗಿರುವಂಥ ಸಂಪೂರ್ಣವಾದ ಇಂಪಾರ್ಟೆಂಟ್ ಹಾಗೆ ಪ್ರಿಪರೇಟರಿ ಕೀ ಆನ್ಸರ್ಸ್ಗಳು ಎಲ್ಲವೂ ಕೂಡ ಬಿಟ್ಟಿದ್ದೇನೆ. ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು.